ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಾವು ಕರ್ಮಕಾರಕನಾಗಿರುವಂತಹ ಶನಿ ಪರಮಾತ್ಮನ ವಕ್ರಗಮನ ಸಂಚಾರ 138 ದಿನಗಳ ಕಾಲ ಜುಲೈ 27ರಿಂದ 10 ಡಿಸೆಂಬರ್ವರೆಗೆ ವಕ್ರಗಮನ ಸಂಚಾರ ಯಾವುದೇ ಗ್ರಹ ಇದು ರೆಟ್ರೋಗ್ರೇಡ್ ಸ್ಟೇಟ್ ಅಂತ ಹೇಳ್ತೀವಿ. ಅಂದರೆ ತಾನಿರುವಂತಹ ಸ್ಥಾನದಿಂದ ಹಿಮ್ಮುಖ ಚಾಲನೆ, ಅಂದರೆ ಈ ಬ್ಯಾಕಲ್ಲಿರುವಂತಹ ಸ್ಥಾನ ಫಲಗಳನ್ನು ಕೊಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಗ್ನದಲ್ಲಿ ಇದ್ದು ವಕ್ರಗಮನ ಸಂಚಾರ ಮಾಡ್ತಾ ಇರುವಂತಹ ಯಾವುದೇ ಗ್ರಹ ವ್ಯಯಸ್ಥಾನ ಫಲಗಳನ್ನು ನೀಡ್ತಾ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ಈ ರೆಟ್ರೋಗ್ರೇಡ್ ಸ್ಟೇಟಲ್ಲಿರುವಂತಹ ಗ್ರಹ, ಅದರಲ್ಲೂ ಕೂಡ ಶನಿ ಪರಮಾತ್ಮನಿದ್ದಾಗ ಪ್ರಮುಖವಾಗಿ ಏನಾಗುತ್ತೆ ಅಂದರೆ, ನಮ್ಮ ಭೂಮಿಗೆ ತುಂಬ ಹತ್ತಿರವಾಗಿ ಸಮೀಪವಾಗಿ ಗ್ರಹಗಳ ಆಗಮನ ಆಗ್ತಾ ಇರೋದರಿಂದ ಅವರು ನೀಡ್ತಾ ಇರುವಂತಹ ಫಲಗಳು ಯಾವುದೇ ಗ್ರಹ ಉಚ್ಚ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ನೀಡುವಂತಹ ಶನಿ ಬಲ ತೃತೀಯ ಸ್ಥಾನದಲ್ಲಿ, ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ, ವಿಕ್ರಮ ಸ್ಥಾನದಲ್ಲಿ, ಕಮ್ಯುನಿಕೇಷನ್ ಸ್ಥಾನದಲ್ಲಿ ನಮಗೆ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇರುವಂತಹ ಮಕರ ರಾಶಿ ಜಾತಕರಿಗೆ ಜುಲೈ 27ರಿಂದ ಈ ವಕ್ರ ಸಂಚಾರದಿಂದ, ರೆಟ್ರೋಗ್ರೇಡ್ ಸ್ಟೇಟಿಂದ ಯಾವ ರೀತಿ ಫಲಗಳನ್ನು ನೀಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಮುಂಚೆ ಪ್ರಮುಖವಾಗಿ ಈ ಶನಿ ಪರಮಾತ್ಮನ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಇವರನ್ನು ನಾವು ಕರ್ಮಕಾರಕ ಅಂತ ಹೇಳ್ತಾ ಇರ್ತೇವೆ. ಅಂದರೆ ನಮ್ಮ ಜೀವನವನ್ನು ಯಾವುದೇ ಈ ಪರ್ಟಿಕ್ಯುಲರ್ ಆಗಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಮಾಡದೆ, ಶಾರ್ಟ್ಕಟ್ಟಲ್ಲಿ ದುಡ್ಡು ಹಣಕಾಸು ಮಾಡದೆ, ಧರ್ಮವಾಗಿ, ನ್ಯಾಯವಾಗಿ, ಕ್ರಮಶಿಕ್ಷಣಯುತವಾಗಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ನಮ್ಮಲ್ಲಿ ತಾಳ್ಮೆ, ಅಂದರೆ ಯಾವ ರೀತಿ ಕೆಲವೊಂದು ವಿಷಯಗಳನ್ನು ಪದೇ ಪದೇ ವಿಳಂಬತೆಯನ್ನು ಸೂಚಿಸ್ತಾ ಇರುತ್ತೆ, ಆತಂಕಗಳನ್ನು ಸೃಷ್ಟಿಸುತ್ತಾ ಇರುತ್ತೆ. ಒಟ್ಟಿಗೆ ನೋಡಿದ್ದೀರಲ್ವಾ, ಈ ಕೋರ್ಟು ಕೇಸು ಕಚೇರಿಗಳು ನ್ಯಾಯ ಸಿಗೋದಕ್ಕೆ ತುಂಬ ದಿನಗಳಾಗುತ್ತೆ. ಬಿಕಾಸ್ ಅಲ್ಲಿ ಶನಿ ಪರಮಾತ್ಮ ಈ ನ್ಯಾಯ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬ ಆತಂಕಗಳು, ಫೈನಲ್ ಆಗಿ ಅಟ್ ದ ಎಂಡ್ ನ್ಯಾಯನೇ ಗೆಲ್ಲುತ್ತೆ ಅನ್ನುವ ರೀತಿಯಲ್ಲಿ ಈ ನ್ಯಾಯ ಸಂಬಂಧಪಟ್ಟಿರುವಂಥ ವ್ಯವಹಾರಗಳಾಗಿರ್ಬೋದು, ಕೆಲಸಗಳಲ್ಲಿ ಬರುವಂತಹ ಸಣ್ಣ ಪುಟ್ಟ ಆತಂಕಗಳಾಗಿರಬಹುದು, ತಾಳ್ಮೆಗೆ ಪರೀಕ್ಷೆ ಅನ್ನುವಂತಹ ವಿಷಯಗಳಾಗಿರಬಹುದು, ನಾವು ಮಾಡ್ತಾ ಇರುವಂತಹ ಸೇವೆ, ನಿಸ್ವಾರ್ಥವಾಗಿ ಮಾಡುವಂತಹ ಸೇವೆಯಲ್ಲಿ ಶನಿ ಪರಮಾತ್ಮನನ್ನು ಅವರು ನೀಡುವಂತಹ ಫಲಗಳನ್ನು ನಾವು ಕಾಣಬಹುದು. ಈಗ ತೃತೀಯ ಸ್ಥಾನದಲ್ಲಿರುವಂತಹ ಮಕರ ರಾಶಿಯವರಿಗೆ ತೃತೀಯ ಸ್ಥಾನ ಧೈರ್ಯ ಪರಾಕ್ರಮ ಸ್ಥಾನ, ಆತ್ಮವಿಶ್ವಾಸ ಸ್ಥಾನ, ಕಮ್ಯುನಿಕೇಟ್ ಮಾಡುವಂತಹ ವಿಷಯಗಳಾಗಿರಬಹುದು, ವ್ಯವಹಾರಗಳಾಗಿರಬಹುದು, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಈ ವಿಷಯಗಳೆಲ್ಲವೂ ಕೂಡ ತೃತೀಯ ಸ್ಥಾನ ಅನ್ನೋದು ಹೇಳ್ತಾ ಇರುತ್ತೆ. ಸೊ ನಾವು ಅಂದ್ಕೊಂಡ್ವಿ, ಯಾವ ಸಂದರ್ಭದಲ್ಲಿ ತೃತೀಯ ಸ್ಥಾನಕ್ಕೆ ಮಕರ ರಾಶಿಗೆ ಬಂದರೋ ಇವರಲ್ಲಿ ಬಹಳಷ್ಟು ಆತ್ಮವಿಶ್ವಾಸ, ಧೈರ್ಯ, ಎಂತಹ ಸಮಸ್ಯೆ ಬಂದ್ರೂ ಕೂಡ ಅದನ್ನು ಎದುರಿಸುವಂತಹ ಒಂದು ತಿಳುವಳಿಕೆ, ಜ್ಞಾನ ಎಲ್ಲನೂ ಬಂತು. ಅದಕ್ಕೆ ಈ ಸಹೋದರಿಯರಾಗಿರಬಹುದು, ಇವರೆಲ್ಲ ಹುಟ್ಟಿದವರಾಗಿರ್ಬೋದು, ಸಹಕಾರ ಮಾಡೋದು, ನಮ್ಮ ಕಮ್ಯುನಿಕೇಷನ್ ಇಂಪ್ರೂವ್ ಆಗೋದು, ಇವೆಲ್ಲ ಆಯಿತು. ಬಟ್ ಈಗ ಜುಲೈ 27ರಿಂದ ವಕ್ರಗಮನ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳನ್ನು ಮತ್ತು ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ನೋಡುವುದಾದರೆ, ಈ 27ರಿಂದ ಶನಿ ಯಾವಾಗ ವಕ್ರಗಮನದಿಂದ ದ್ವಿತೀಯ ಸ್ಥಾನ ಫಲಗಳನ್ನು ನೀಡ್ತಾ ಇರ್ತಾರೋ ಆ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಇಷ್ಟೂ ದಿನಗಳ ಕಾಲ ನಿಮ್ಮಲ್ಲಿರುವಂತಹ ಹಠ, ಛಲ, ಧೈರ್ಯ, ಆತ್ಮವಿಶ್ವಾಸ ಒಂದಕ್ಕೊಂದು ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ಇದಕ್ಕೆ ಮುಂಚೆ ಇರುವಂತಹ ರೀತಿಯಲ್ಲಿ ಧೈರ್ಯ ತಗೊಳ್ಳೋದಕ್ಕೆ, ನಿರ್ಧಾರಗಳು ತಗೊಳ್ಳೋದಕ್ಕೆ ಕೆಲವೊಂದು ಸಂದರ್ಭಗಳು, ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ, ಹಿಂದಕ್ಕೆ ಎಳಿಬೇಕು ಅಂತ ನೋಡ್ತಾ ಇರ್ತಾರೆ. ಸೊ ಆದ್ದರಿಂದ ಆ ಧೈರ್ಯ ಅನ್ನೋದು, ಆತ್ಮವಿಶ್ವಾಸ ಅನ್ನೋದು ಕಮ್ಮಿ ಆಗುತ್ತೆ. ಗುರು ಸಪ್ತಮ ಸ್ಥಾನದಲ್ಲಿದ್ದು ಈ ಪರ್ಟಿಕ್ಯುಲರ್ ಆಗಿ ಅನುಕೂಲ ಸ್ಥಿತಿಯನ್ನೇ ನೀಡ್ತಾ ಇದ್ದಾರೆ. ಅಕ್ಟೋಬರ್ವರೆಗೂ ಕೂಡ ಗುರು ಸಪ್ತಮ ಸ್ಥಾನದಲ್ಲಿದ್ದು ಗುರುಬಲ ಅನ್ನೋದು ಎಕ್ಸ್ಟ್ರಾರ್ಡಿನರಿ ಆಗಿ, ಅಂದರೆ ಈ
ವಕ್ರಗಮನ ಸಂಚಾರ ಮಾಡ್ತಾ ಇರುವಂಥ ಸಂದರ್ಭಗಳಲ್ಲಿ ಯಾವ ರೀತಿ ಅನಿಸುತ್ತೆ, ಇಷ್ಟುವರೆಗೂ ನಮಗೆ 7.5 ಇತ್ತಲ್ವ, ಎಷ್ಟೋ ಕಷ್ಟಗಳನ್ನು ನೋಡಿದ್ದೀವಿ, ಒಳ್ಳೆಯ ದಿನಗಳು ಬರುತ್ತೆ ಅಂದ್ಕೊಂಡಿದ್ವಿ, ಯಾವ ಕೆಲಸ ಇಟ್ಕೊಂಡ್ರೂ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅನಿಸುತ್ತೆ. ಏನಕ್ಕೆ ಯಾವುದೇ ವಿಷಯ ಮುಂದಕ್ಕೆ ಹೋಗ್ತಾನೇ ಇಲ್ಲ, ಯಾವುದೇ ಪ್ರಯತ್ನ ಮಾಡಿದ್ರೂ ಕೂಡ ಸಕ್ಸಸ್ನ ಕಾಣ್ತಾ ಇಲ್ಲ, ಎಲ್ಲಿರೋನು ಅಲ್ಲೇ ಇದ್ದೀನಲ್ವಾ, ಯಾವಾಗ ನನ್ನ ಲೈಫಲ್ಲಿ, ನನ್ನ ಪ್ರೊಫೆಷ್ನಲ್ಲಿ, ನನ್ನ ವ್ಯಾಪಾರದಲ್ಲಿ ಗ್ರೋತ್ ಅನ್ನೋದು ಕಾಣುತ್ತೆ, ಇನ್ನು ನನ್ನ ಲೈಫ್ ಇಷ್ಟೇನಾ ಎನ್ನುವಂತಹ ಕೆಲವೊಂದು ವಿಷಯಗಳು ಕೂಡ ಅನಿಸುತ್ತೆ. ಕೆಲವೊಂದು ಡಿಸಪಾಯಿಂಟ್ಮೆಂಟ್ಸು, ನಿರಾಶೆ ಇತ್ಯಾದಿ ವಿಷಯಗಳು ಕೂಡ ಕೆಲವೊಂದು ಸಾರಿ ನಮ್ಮನ್ನು ಡಿಮೋಟ್ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. 27ನೇ ತಾರೀಕುವರೆಗೂ ತುಂಬ ಚೆನ್ನಾಗಿರುತ್ತೆ, ತುಂಬ ಕಾನ್ಫಿಡೆಂಟಾಗಿ ಕೆಲಸಗಳು ಮಾಡ್ತಾ ಇರ್ತೀರ. ಈ ಸಂದರ್ಭದಲ್ಲಿ ಏನೇ ಮಾಡಿದ್ರೂ ಕೂಡ ಏನೂ ಆಗಲ್ಲ, ಧೈರ್ಯವಾಗಿದ್ದಾರೆ. ಯಾಕಂದರೆ ನನಗೆ ಗುರುಬಲ ಇದೆ, ತೃತೀಯ ಸ್ಥಾನದಲ್ಲಿ ಶ್ರೀ ಪರಮಾತ್ಮನೂ ಇದ್ದಾರೆ ಅನ್ನುವಂತಹ ವಿಷಯ ಇರುತ್ತೆ. ಬಟ್ 27ರಿಂದ ಸ್ವಲ್ಪ ಆತ್ಮವಿಶ್ವಾಸ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಇನ್ನು ಯಾವ ರೀತಿ ಸಂದರ್ಭಗಳು ಬರಬಹುದು, ತುಂಬ ಸುಲಭವಾಗಿ ಪೂರ್ತಿ ಮಾಡಬೇಕಾಗಿರುವಂತಹ ಕೆಲಸಗಳನ್ನು ಕೂಡ ಮುಂದುವರಿಕೆ ಹಾಕುವುದಾಗಿರ್ಬೋದು. ಇವತ್ತು ಮಾಡೋಣ, ಬೇಡ ಬಿಡು ನಾಳೆ ಮಾಡೋಣ ಅನ್ನೋದು, ನಿದ್ದೆ ಜಾಸ್ತಿ ಬರೋದು, ಸ್ವಲ್ಪ ಲೇಜಿನೆಸ್ಸಿಂದ ನಿರ್ಧಾರಗಳು ತಗೊಳ್ಳೋದು, ಬಂದಿರುವಂತಹ ಅವಕಾಶಗಳನ್ನು ಕೈ ಬಿಡೋದು ಇತ್ಯಾದಿ ವಿಷಯಗಳು ಕೂಡ ನಡೆಯೋ ರೀತಿಯಲ್ಲಿ ಇರುತ್ತೆ. ಮುಖ್ಯವಾಗಿ ತೃತೀಯ ಸ್ಥಾನ ಕುಟುಂಬದಲ್ಲಿರುವಂತಹ ಸಹೋದರಿಯರ ಸ್ಥಾನ ಆಗಿರೋದ್ರಿಂದ ನೀವು ಪ್ರಮುಖವಾಗಿ ಕುಟುಂಬ ಮೌಲ್ಯಗಳಿಗೆ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಈ ಅನುಬಂಧಕ್ಕೆ ಕೂಡ ಬೆಲೆ ಕೊಡಬೇಕಾಗಿರುತ್ತೆ. ನನ್ನ ಟೆನ್ಷನ್ ನನಗಾಗ್ಬಿಟ್ಟಿದೆ, ಇವ್ರದ್ದೇನು, ಇವ್ರ ಮಾತೇನು ಕೇಳಬೇಕು, ಇವ್ರನ್ನ ಯಾಕೆ ಫೋನ್ ಮಾಡಬೇಕು, ಈ ರೀತಿ ವಿಷಯಗಳಿಂದ ಮತ್ತಷ್ಟು ದೂರ ಅನ್ನೋದು ಇಲ್ಲಿಯವರೆಗೂ ಕಾಪಾಡ್ಕೊಂಡು ಬಂದಿರುವಂತಹ ರಿಲೇಷನ್ಶಿಪ್ಪು ಸ್ವಲ್ಪ ನೆಗ್ಲೆಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆದ್ದರಿಂದ ಆ ರಿಲೇಷನ್ಶಿಪ್ನ, ಯಾಕಂದರೆ ಕಷ್ಟ ಸುಖ ಅನ್ನೋದು ಬಂದಾಗ, ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಹಿಂದೆ ಬಂದು ಧೈರ್ಯ ಹೇಳ್ತಾ ಇರುವಂಥದ್ದು ಒಂದು ಕುಟುಂಬ ಅಲ್ವಾ. ಆಗಿರೋದ್ರಿಂದ ನಿಮ್ಮ ಸಹೋದರರ ಮಧ್ಯ ರಿಲೇಷನ್ಶಿಪ್ನ ಕಾಪಾಡ್ಕೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕಾಗಿರುತ್ತೆ. ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾಯಿದ್ದೀವಿ, ಎಲ್ಲಿ ನಾವು ಡಿಲೇ ಮಾಡ್ತಾಯಿದ್ದೀವಿ, ಯಾಕೆ ನಾವು ಸಕ್ಸಸ್ ಆಗ್ತಾಯಿಲ್ಲ, ಅದ್ರ ಪ್ರಾಬ್ಲಮ್ ಏನು, ಎಲ್ಲಿ ಯಾವ ರೀತಿ ಮಾಡ್ಕೋಬೇಕು, ಪ್ರತಿಯೊಂದು ಯಾರಾದರೂ ಸಲಹೆ ಏನು ಅವ್ರನ್ನೇನು ಕೇಳೋದು, ನನಗಿಷ್ಟ ಅನುಭವ ಇದು, ಈ ರೀತಿ ಸ್ವಲ್ಪ ಇಗೋಯಿಸ್ಟಿಕ್ ಪ್ರಾಬ್ಲಮ್ಸಿಂದನೂ, ಆ್ಯಟಿಟ್ಯೂಡ್ ಇಶ್ಯೂಸಿಂದನೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ತುಂಬ ಸುಲಭವಾಗಿ ಯಾರಾದರೂ ಒಂದು ಸಲಹೆ, ಗೊತ್ತಿಲ್ಲ ಯಾರು ಎಂತಹ ಸಲಹೆ ಕೊಡ್ತಾರೆ ಅಂತ, ಆ ಸಲಹೆಯಿಂದ ತುಂಬ ಶೀಘ್ರವಾಗಿ ವೇಗವಾಗಿ ಪೂರ್ತಿ ಮಾಡಬೇಕಾಗಿರುವಂತಹ ಕೆಲಸಗಳು ಸಹಿತವೂ ಕೂಡ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಲೇ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಆತಂಕ ಬೇಡ, ಯಾಕಂದರೆ ಇದಕ್ಕೆ ಮುಂಚೆ ಬೇರೆ ಇತ್ತು, ಗುರುಬಲ ಇರಲಿಲ್ಲ. ಬಟ್ ಈಗ ಗುರುಬಲ ಅನ್ನೋದಿದೆ, ಸಪ್ತಮದಲ್ಲಿ ಗುರು ಅನುಕೂಲವಾಗಿದ್ದಾರೆ. ಇದೊಂದು ರೀತಿ ನಿಮಗೆ ಮಾನಸಿಕ ಧೈರ್ಯವನ್ನು, ದೈವ ಬಲವನ್ನು, ಭಾಗ್ಯಸ್ಥಾನ ಆಗಿರೋದ್ರಿಂದ ಅಟ್ಲೀಸ್ಟ್ ಕೊನೆ ಕ್ಷಣದಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ಸೊ ಯೋಚನೆ ಮಾಡಬೇಕಾಗಿರುವಂತಹ ವಿಷಯಗಳಲ್ಲ, ಅಂದರೆ ಇದೊಂದು ರೀತಿ ನಿಮಗೆ ಸಿಕ್ಕಿರುವಂತಹ ಆಪರ್ಚುನಿಟೀಸ್, ಇಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು, ಮಿಸ್ಟೇಕ್ಸನ್ನು, ಅಥವಾ ಕೆಲವೊಂದು ಬೇಜವಾಬ್ದಾರಿತನದಿಂದ ಪೋಸ್ಟ್ಪೋನ್ ಮಾಡಿರುವಂಥದ್ದು, ಮಧ್ಯದಲ್ಲೇ ನಿಲ್ಲಿಸಿರುವಂತಹ ಕೆಲವೊಂದು ವಿಷಯಗಳನ್ನು ಮತ್ತೆ ಅದನ್ನು ಸರಿ ಮಾಡಿಕೊಂಡು ನಮ್ಮ ಜೀವನವನ್ನು ಮತ್ತೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ ಅನುಕೂಲವಾಗಿರುತ್ತೆ. ಈ ಶನಿ ವಕ್ರಗಮನ ಸಂಚಾರದಿಂದ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡುವುದಾದರೆ, ಈ ಸಮಯ ನೀವು ವೃತ್ತಿ ಬದಲಾವಣೆ ಮಾಡ್ಕೋಬೇಕಾಗಿದ್ರೆ, ಪ್ರೊಫೆಷನ್ ಬದಲಾವಣೆ ಮಾಡ್ಕೋಬೇಕಂತಿದ್ದೀರಾ. ಇಷ್ಟು ದಿನಗಳ ಕಾಲ ಏನೋ ಒಂದು ಜನರಲ್ ಸ್ಟೋರೋ, ರೇಷನ್ ಸ್ಟೋರೋ ಇಟ್ಕೊಂಡಿರ್ತೀರ, ಇದರಲ್ಲಿ ಅಷ್ಟರ ಮಟ್ಟಿಗೆ ನಿಮಗೆ ಅನುಕೂಲ ಇರಲಿಲ್ಲ. ಬಟ್ ಮತ್ತೊಂದು ಏನಾದರೂ ವೃತ್ತಿ ವ್ಯಾಪಾರವನ್ನು ಬದಲಾಯಿಸೋದಕ್ಕೆ ಅಥವಾ ಉದ್ಯೋಗವನ್ನು ಬದಲಾಯಿಸುವಂತಹ ಸಂದರ್ಭಗಳಿಗೆ ಇದು ಅನುಕೂಲವಾಗಿರುತ್ತೆ. ಇನ್ನು ಈ ತುಂಬ ದಿನಗಳ ಕಾಲ ಇಲ್ಲಿವರೆಗೂ ಕೂಡ 27ನೇ ತಾರೀಕುವರೆಗೂ ಇನ್ನೇನು ನಾಳೆ ಇವತ್ತು ಅಂತ ಇಂಕ್ರಿಮೆಂಟ್ಸು, ಬೋನಸ್ ಅಂತ ಹೇಳ್ತಾ ಇರ್ತಾರೆ. ಬಟ್ 27ರ ನಂತರ ಶನಿ ವಕ್ರಗಮನ ಸಂಚಾರ ಆದಮೇಲೆ ಇನ್ನೂ ಸ್ವಲ್ಪ ಡಿಲೇ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಭಯ ಬೇಡ, ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಟು ಯುವರ್ ಅಕೌಂಟ್. ಬಿಫೋರ್ ಬಂದರೆ ಎಸ್ ತುಂಬ ಹ್ಯಾಪಿ, ಫುಲ್ ಹ್ಯಾಪಿ,
ಬಟ್ ಇನ್ ಕೇಸ್ ಡಿಲೇ ಆಗಿದೆ ಅಂದರೆ ಸ್ವಲ್ಪ ವಿಳಂಬತೆ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಡಿಲೇ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ನೀವು ಎಮೋಷ್ನಲ್ಗೆ ಹೋಗಿ ಯಾವುದೇ ರೀತಿ ಕಠಿಣವಾಗಿರುವಂತಹ ನಿರ್ಧಾರಗಳನ್ನು ತಗೊಳ್ಳೋಕೆ ಹೋಗಬಾರ್ದು. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಯತ್ನಗಳು, ಇಂಟರ್ವ್ಯೂ ಆಗಿರುತ್ತೆ, ಎಲ್ಲ ರೀತಿ ಅನುಕೂಲ ಇರುತ್ತೆ, ಬಟ್ ಆಫರ್ ರಿಲೀಸ್ ಮಾಡೋದು ಹೋಲ್ಡಲ್ಲಿ ಇಟ್ಟಿರ್ತಾರೆ. ನೆಕ್ಸ್ಟ್ ವೀಕ್ ಅಂತಾರೆ, ನೆಕ್ಸ್ಟ್ ಮಂತ್ ಅಂತಾರೆ, 3 days ಅಂತಾರೆ. ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಡಿಲೇ ಆಗಬಹುದು, ಬಟ್ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮಗೆ ಬರುತ್ತೆ. ಅಂದರೆ ಇಲ್ಲಿ ಏನು ಕಲಿಸ್ತಾ ಇದ್ದಾರೆ ಶನಿ ಪರಮಾತ್ಮ ಅಂದರೆ ತಾಳ್ಮೆಯನ್ನು ಕಲಿಸ್ತಾ ಇದ್ದಾರೆ. ತಾಳ್ಮೆಯಿಂದ ನಮ್ಮ ಕೆಲಸಗಳು ಪರಿಪೂರ್ಣವಾಗಿ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ನೀಡ್ತಾ ಇದ್ದಾರೆ ಅಂತ ಅಂದ್ಕೊಡ್ತೀರಾ. ಇನ್ನೊಂದು ವಿಷಯ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬೇಡಿ. ಕೇವಲ ನಿಮ್ಮ ಕೆಲಸದ ಮೇಲೆ ದೃಷ್ಟಿ ಇರಲಿ. ಅಂದರೆ ಕೆಲವೊಂದು ಸಾರಿ ಏನಾಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಅಂದರೆ ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ಬರ್ಬೋದು, ಅಥವಾ ಎಕ್ಸ್ಪೆಕ್ಟೇಷನ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರಿ ಇಷ್ಟು ಪರ್ಸೆಂಟ್ 25% ಹೈಕ್ ಬರ್ಬೋದು ಅಂತ. ಅಟ್ಲೀಸ್ಟ್ ಒಂದು ಬಡ್ಜೆಟ್ ಹಾಕ್ಕೊಂಡಿರ್ತೀರ ಬರುವಂಥ ತಿಂಗಳಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಇಂತಹ ಸಂದರ್ಭದಲ್ಲಿ ಇನ್ಸ್ಟೆಡ್ ಆಫ್ 25% ಯು ಮೇ ಗೆಟ್ 10 or 12%. ಸೊ ಇಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್, ಸ್ವಲ್ಪ ಇಷ್ಟತೆ, ಸ್ವಲ್ಪ ಇಂಟ್ರೆಸ್ಟ್ ಲೆವೆಲ್ ಕಮ್ಮಿ ಆಗೋದು ಇತ್ಯಾದಿ ವಿಷಯಗಳಿರೋದ್ರಿಂದ ಪ್ರತಿಫಲವನ್ನು ನಿರೀಕ್ಷಿಸದೆ ನಿಮ್ಮ ಕೆಲಸವನ್ನು ತುಂಬ ಶ್ರದ್ಧೆಯಿಂದ, ಅದೇ ಹೇಳ್ತಾ ಇದ್ದಾರೆ ಶನಿ ಪರಮಾತ್ಮ, ಕ್ರಮಶಿಕ್ಷಣೆಯಿಂದ ಮಾಡ್ಕೊಂಡೋಗಿ, ಕಷ್ಟಪಟ್ಟು ಮಾಡ್ಕೊಂಡೋಗಿ ಫಲ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ. ಈ ರೀತಿ ವಿಷಯಗಳಿಗೋಸ್ಕರ ಕಾನೂನು ಬಾಹಿರ ಸ್ಪೆಕ್ಯುಲೇಷನ್ಗಳು, ಶೇರುಗಳು ಆದಾಯ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನುವಂಥದ್ದು ಇಷ್ಟು ಮುಂಚೆ ಇತ್ತು, ಧೈರ್ಯವಾಗಿ ಡೆಸಿಷನ್ ತಗೋಬೋದಾಗಿತ್ತು. ಬಟ್ ತೃತೀಯದಲ್ಲಿ ವಕ್ರಗಮನದಲ್ಲಿದ್ದಾಗ ಬಹುತೇಕ ಸಂದರ್ಭಗಳಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಫೇಲ್ಯೂರ್ ಆಗುವಂಥ ಸಾಧ್ಯತೆ ಇರೋದರಿಂದ ಶಾರ್ಟ್ಕಟ್ಟಲ್ಲೇ ಮಾಡೋಣ, ಮನಿ ಮಾಡೋಣ, ಶೇರ್ಸಲ್ಲಿ ಇಡೋಣ, ಸ್ಪೆಕ್ಯುಲೇಷನ್ಸ್ ಮಾಡೋಣ, ಬೇಡ. ಈ ಸಂದರ್ಭದಲ್ಲಿ ಆ ರೀತಿ ರಿಸ್ಕ್ ಇರುವಂತಹ ವಿಷಯಗಳನ್ನು ಯೋಚನೆ ಮಾಡಿ ನೀವು ಹೂಡಿಕೆಗಳು ಮಾಡಬೇಕಾಗಿರುತ್ತೆ. ಇನ್ನು IT ಎಂಪ್ಲಾಯೀಸು, ಸಾಫ್ಟ್ವೇರ್ ರಿಲೇಟೆಡ್ ಜಾಬ್ಸು, ಆಟೋಮೇಷನ್ ರಿಲೇಟೆಡ್ ಜಾಬ್ಸು, ಎಲ್ಲ ಈ ರೀತಿ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಅನುಕೂಲವಾಗಿರುವಂತಹ ಸಿಚುವೇಶನ್ಸ್ ಇದ್ರೂ ಈ ಸಂದರ್ಭದಲ್ಲಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಶನಿ ಪರಮಾತ್ಮ. ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ, ಅಕೌಂಟಬಿಲಿಟಿ ಕೊಡ್ತಾರೆ. ಇದು ನನ್ನ ಕೆಲಸ ನಾನೇ ಮಾಡ್ಕೋಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು, ಯಾರ ಮೇಲೇನೂ ಕೂಡ ಈ ಕೆಲಸ ತಗೊಂಡೋಗ್ಬಿಟ್ಟು ಅವ್ರ ತಲೆ ಮೇಲೆ ಆಗಬಾರ್ದು ಅನ್ನುವ ರೀತಿಯಲ್ಲಿ. ಸೊ ಇಲ್ಲಿ ಉತ್ತಮ ರೀತಿಯಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಸಂದರ್ಭಗಳು ಬರಬಹುದು. ಆದರೆ ಸ್ವಲ್ಪ ಡೆಡ್ಲೈನ್ ಅಂದರೆ ವಿತಿನ್ ದ ಟೈಮ್ ಲೈನ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ವಿತಿನ್ ಇಷ್ಟರೊಳಗಡೆ ನೀವು ಈ ಟಾರ್ಗೆಟ್ನ ಕಂಪ್ಲೀಟ್ ಮಾಡಬೇಕು. ಡ್ಯೂರಿಂಗ್ ದ ಟೈಮ್ ನೀವು ವೀಕೆಂಡ್ಸು ಕಮ್ಮಿ ಅಂದರೆ ವರ್ಕ್ ಮಾಡಬೇಕು ಅನ್ನೋಂಥ ಸಂದರ್ಭಗಳು ಕೂಡ ಬರಬಹುದು. ಅಥವಾ ಮನೆಗೆ ಹೋದ್ಮೇಲೆ ರೆಸ್ಟ್ ತಗೋಬೇಕು, ಬಟ್ 1-3 hours ಕುತ್ಕೊಂಡು ಮಾಡಿಕೊಡ್ಬೇಕು ಅನ್ನೋಂತಹ ಕೆಲವೊಂದು ಡೆಡ್ಲೈನ್ಸ್ ಅನ್ನೋದು ಸ್ವಲ್ಪ ಮಾನಸಿಕ ಒತ್ತಡವನ್ನು, ವಿಶ್ರಾಂತಿಯನ್ನು ಕಮ್ಮಿ ಮಾಡುವಂಥ ಸಂದರ್ಭಗಳು ಕೂಡ ಗೋಚಾರವಾಗ್ತಾ ಇದೆ ಈ ಅವಧಿಯಲ್ಲಿ 138 ದಿನಗಳ ಕಾಲದಲ್ಲಿ. ಅಂದರೆ ತುಂಬ ಪೇಷನ್ಸಿಂದ ಇರಬೇಕು. ಉದ್ಯೋಗದಲ್ಲಿ ಬರಬೇಕಾಗಿರುವಂತಹ, ನಿರೀಕ್ಷೆ ಮಾಡ್ತಾ ಇರುವಂತಹ ಪ್ರಮೋಷನ್ಗಳಾಗಿರಬಹುದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಟ್ರಾನ್ಸ್ಫರ್ಸ್ ಆಗಿರ್ಬೋದು. ಅಗೇನ್ ಬಿಫೋರ್ 27 ಜುಲೈ ಆದರೆ ಆಗಿಬಿಡುತ್ತೆ, ಬಟ್ 27 ಅಂದರೆ ಸ್ವಲ್ಪ ಡಿಲೇ, ಮುಂದೂಡಿಕೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ನಾವು ವ್ಯಾಪಾರಸ್ಥರು, ಕಾಂಟ್ರ್ಯಾಕ್ಟ್ಗಳು, ರಿಯಲ್ ಎಸ್ಟೇಟ್ ವ್ಯಕ್ತಿಗಳು ಆತರಕ್ಕೆ ಬಿದ್ದು ಯಾವುದೇ ರೀತಿ ಅಗ್ರಿಮೆಂಟ್ ಮಾಡುವಾಗ ನಂಬಿಕೆ, ಅಥವಾ ಅವರು ನಮ್ಗೆ ಗೊತ್ತಿರೋರೆ ಮೋಸ ಮಾಡೋಲ್ಲ, ಇನ್ನೊಂದು ಮತ್ತೊಂದು ಅಂತ ಹೇಳಿಬಿಟ್ಟು ಬ್ಲೈಂಡಾಗಿ ಸಿಗ್ನೇಚರ್ ಮಾಡಲಿಕ್ಕೆ ಹೋಗಬೇಡಿ. 1-2 ಬಾರಿ ಪರ್ಟಿಕ್ಯುಲರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್, ಕಂಡೀಷನ್ಸ್ ಎಲ್ಲನೂ ಕೂಡ ಓದಿ ಅರ್ಥ ಆಗದಿದ್ದರೆ ತಿಳ್ಕೊಂಡು ಆ ವಿಷಯಗಳಿಗೆಲ್ಲ ಹೊಸ ಕಾಂಟ್ರ್ಯಾಕ್ಟ್ಗಳು, ಹೊಸ ಒಪ್ಪಂದಗಳು ಇತ್ಯಾದಿ ವಿಷಯಗಳ ಮೇಲೆ ನೀವು ನಿಮ್ಮ ಅನುಮೋದನೆಯನ್ನು ತಿಳಿಸ್ಬೇಕಾಗಿರುತ್ತೆ. ಇನ್ನು ಲಾಯರ್ಸ್ಗೆ, ಅಡ್ವೊಕೇಟ್ಸ್ಗೆ ಯಾವ ರೀತಿ ಇರುತ್ತಪ್ಪ ಮಕರ ರಾಶಿಯವರಿಗೆ ಅಂದರೆ ತುಂಬ ಚೆನ್ನಾಗಿ ಇರುತ್ತೆ. ಬಟ್ ಹಳೆ ಕೇಸುಗಳು ಅಂದರೆ ಇವರು ಆಲ್ರೆಡಿ ಮರ್ತೋಗಿರುವಂತಹ ಕೆಲವೊಂದು ಹಳೆ ಕೇಸುಗಳು ಮತ್ತೆ ಅದು ಹಿಯರಿಂಗ್ ಬರೋದಾಗಿರ್ಬೋದು, ಅಥವಾ ರಿಓಪನ್ ಆಗಿರಬಹುದು, ಕೆಲವೊಂದು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸುವಂತಹ ಸಾಧ್ಯತೆಯೂ ಕೂಡ ಇರುತ್ತೆ. ಇನ್ನು ಮೆಡಿಕಲ್ ಫೀಲ್ಡು, ಫಾರ್ಮಾ, ನರ್ಸ್, ಡಾಕ್ಟರ್ಸ್, ಡಯಾಗ್ನೋಸ್ಟಿಕ್ ಸೆಂಟರ್ಸು, ಫಾರ್ಮಾಸ್ಯೂಟಿಕಲ್, ಮೆಡಿಕಲ್ ಶಾಪ್ಸ್, ಈ ವ್ಯಕ್ತಿಗಳಿಗೆ ತುಂಬ ಅನುಕೂಲವಾಗಿರುವಂತಹ ಸಮಯ ಈ ಪರ್ಟಿಕ್ಯುಲರ್ 138 ದಿನಗಳು. ಇನ್ನು ರಿಯಲ್ ಎಸ್ಟೇಟ್ ಅವರಿಗೆ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸೊ ಏನಾಗುತ್ತೆ ಅಂದರೆ ಫೈನಲ್ ಅಮೌಂಟ್ ಕ್ಲಿಯರ್ ಮಾಡೋದಕ್ಕೆ ಟೈಮ್ ತಗೊಳುತ್ತೆ. ಅಡ್ವಾನ್ಸ್ ಅಂತ ಸ್ವಲ್ಪ ಅಮೌಂಟ್ ಕೊಟ್ಬಿಡ್ತಾರೆ,
ಬಟ್ ಆ ಕಡೆ ಈ ಕಡೆ ಪಾರ್ಟಿನ ಎರಡೂ ಕನ್ವಿನ್ಸ್ ಮಾಡಬೇಕು, ಫೈನಲ್ ರಿಜಿಸ್ಟ್ರೇಷನ್ಗೆ ಬರೋದಕ್ಕೆ ಡಿಲೇ ಆಗ್ತಾ ಇರುತ್ತೆ. ಇವೆಲ್ಲರ ನಡುವೆ ಏನಾಗುತ್ತೆ ಅಂದರೆ ನಿಮ್ಗೆ ಬರಬೇಕಾಗಿರುವಂತಹ ಆದಾಯ, ಬೆನಿಫಿಟ್ಸು ಅನ್ನೋದು ಸ್ವಲ್ಪ ಡಿಲೇ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಪ್ರಮುಖವಾಗಿ ಡ್ರೈವರ್ಸ್, ವಾಹನ ಚಾಲನೆ ಮಾಡ್ತಾ ಇರುವಂತಹ ಚಾಲಕರಿಗೆ ಈ ಸಂದರ್ಭದಲ್ಲಿ ದೂರ ಪ್ರಾಂತ ಪ್ರಯಾಣಗಳಿಗೆ ಹೋಗುವಂಥದ್ದು. ಇಲ್ಲಿಯ ಮುಂಚೆ ಎಲ್ಲೋ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ಸ್ ರೇಡಿಯಸ್ ಇರುತ್ತೆ. ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ದೂರ ಪ್ರಾಂತ ಪ್ರಯಾಣಗಳು, ಆ ಪ್ರಾಂತಗಳಿಂದ ನೀರಿನ ವ್ಯತ್ಯಯ ಮತ್ತು ಆಹಾರ ವ್ಯತ್ಯಯ, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡೋದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನೀವು ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಕೃಷಿ ಮೇಯ್ನ್ ಅನ್ನದಾತರು ಅಂತ ಹೇಳ್ಬೋದು. ಯಾಕಂದರೆ ಇಡೀ ಜೀವನ, ಇಡೀ ದಿನ, ಇಡೀ ವರ್ಷ ಅವರ ವ್ಯವಸಾಯಕ್ಕೋಸ್ಕರ, ಈ ಅಗ್ರಿಕಲ್ಚರ್ಗೋಸ್ಕರ ದುಡಿತಾ ಇರ್ತಾರೆ. ಬಟ್ ಈ ಸಂದರ್ಭದಲ್ಲಿ ನೀವು ಯಾವ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು, ಈಗ ಇರುವಂತಹ ವಾತಾವರಣ ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ಇಲ್ಲಿರುವಂತಹ ಬೆಲೆಗೆ ಅನುಗುಣವಾಗಿ ನೀವು ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಸೊ ಯಾಕಂದರೆ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗೋದು ಸ್ವಲ್ಪ ಕಷ್ಟವಾಗಿರೋದ್ರಿಂದ ಈ ಪರ್ಟಿಕ್ಯುಲರ್ 138 ದಿನಗಳ ಕಾಲ ಈ ವರ್ಷಾಭಾವ ಮಳೆ ಬರುತ್ತೋ ಇಲ್ವೋ, ಮಳೆ ಬರುವಂಥದ್ದು ಅಥವಾ ನೀವು ಹಾಕಿರುವಂತಹ ಬೆಳೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಣ್ಣ ಪುಟ್ಟ ರೋಗಗಳು ಬಂದು ಬೆಳೆ ನಾಶವಾಗುವಂಥದ್ದು ಇತ್ಯಾದಿ ವಿಷಯಗಳಿರೋದರಿಂದ ಆಯ್ಕೆ ಮಾಡೋದರಲ್ಲಿ ಅಥವಾ ನಿಮ್ಮ ಕಷ್ಟವನ್ನು ಎಫರ್ಟ್ ಹಾಕುವಂಥ ಸಂದರ್ಭಗಳಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಆರೋಗ್ಯ ಮೇಲೆ, ಹೆಲ್ತ್ ಮೇಲೆ ಇಂಡಿಕೇಟ್ ಆಗ್ತಾ ಇರೋದರಿಂದ ಮತ್ತು ರೆಟ್ರೋಗ್ರೇಡ್ ಸ್ಟೇಟ್ ಅಂದರೆ ವಕ್ರಗಮನ, ಹಿಂದಿನ ದಿನಗಳಲ್ಲಿ ಏನೋ ಬಂದಿರುತ್ತೆ, ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದಿರುತ್ತೆ, ಅದಕ್ಕೆಲ್ಲೋ ಟ್ರೀಟ್ಮೆಂಟ್ ತಗೊಂಡಿರ್ತೀರ, ಕ್ಯೂರ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಇನ್ ಕೇಸ್ ಅದೇ ರೀತಿ ಸೂಚನೆಗಳು ಬಂದರೆ, ಆಲ್ರೆಡಿ ಬಂದು ಹೋಯಿತು ಇದು ಅದೇ ರೀತಿ ಅಂತ ಹೇಳ್ಬಿಟ್ಟು ಅಲಕ್ಷ್ಯ ಭಾವನೆ ಬೇಡ. ಅಥವಾ ಆಲ್ರೆಡಿ ಮೆಡಿಸಿನ್ ತಗೊಳ್ಳುವಂತಹ ವ್ಯಕ್ತಿಗಳು ಆಲ್ಮೋಸ್ಟ್ ಇನ್ನೇನು ಕಮ್ಮಿ ಆಗಿದೆ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ದೈಹಿಕ ವ್ಯಾಯಾಮ, ಆಹಾರ ನಿಯಮಗಳು, ನಿಮ್ಮ ಮೆಡಿಕೇಷನ್, ರೆಗ್ಯುಲರ್ ಫಾಲೋಅಪ್ಸು ಕಂಪಲ್ಸರಿ ಮಾಡಿಸ್ತಾನೆ ಇರಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಸೊ ಈ ಶನಿ ಪರಮಾತ್ಮನನ್ನು ನಾವು ಎಷ್ಟು ಧರ್ಮಬದ್ಧವಾಗಿ, ಎಷ್ಟು ನ್ಯಾಯಯುತವಾಗಿ ಈ ಪ್ರತಿ ಶನಿವಾರವೂ ಕೂಡ ನೀವು ಶನಿ ಪರಮಾತ್ಮನಿಗೆ ತೈಲಾಭ್ಯಂಜನ ಮಾಡಿಸೋದ್ರಿಂದ, ತೈಲಾಭಿಷೇಕ ಮಾಡಿಸೋದ್ರಿಂದ, ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡೋದರಿಂದ ಬಹಳಷ್ಟು ಅನುಕೂಲ ಫಲಗಳಿರುತ್ತೆ. ಪ್ರತಿದಿನವೂ ಕೂಡ ಈ 138 ದಿನಗಳ ಕಾಲ ಒಂದು 108 ಬಾರಿನೋ, ನಿಮಗೆ ಸಮಯಕ್ಕೆ ತಕ್ಕಂತೆ 11 ಬಾರಿನೋ 21 ಬಾರಿನೋ ದೇವರಿಗೆ ದೀಪ ಹಚ್ಚಿ ನೀವು ಓಂ ಶಂ ಶನೈಶ್ಚರಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡುವುದರಿಂದ ಶನಿವಾರದಂದು ಬಡವರಿಗೆ ಅನ್ನ, ನೀರು ಇತ್ಯಾದಿ ವಿಷಯಗಳನ್ನು ದಾನ ಮಾಡುವುದರಿಂದ ಸೊ ನಿಮಗೆ ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಸೊ ಈ ವಕ್ರಗಮನ ಸಂಚಾರದಿಂದ ಈ 137 ದಿನಗಳ ಕಾಲ ಮಕರ ರಾಶಿಯವರಿಗೆ ಆಗುವಂತಹ ಶನಿ ಪರಮಾತ್ಮ ನೀಡುವಂತಹ ಈ ಫಲಾನುಫಲಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳಿಸುತ್ತಾ ಸದಾ ಆ ಶ್ರೀ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.